ಫ್ಲರ್ಟಲ್ಲಿ ಸುದೀಪ್ ಸರ್ದು ಇನ್ವಾಲ್ವ್ಮೆಂಟ್ ಬಗ್ಗೆ ಹೇಳಿ. ಅವರು ಏನು ಹೇಳಿ, ಎವ್ರಿಥಿಂಗ್ ಈಸ್ ಎವ್ರಿಥಿಂಗ್ ಅಂತ ಅನ್ಸುತ್ತೆ ನಿಮಗೆ. ಈಗ ಫೈನಲ್ ಎಲ್ಲ ಒಂದೊಂದು ಸ್ಟ್ರಾಂಗ್ ಪಿಲ್ಲರ್ಸ್ ಇದೆ ನಮ್ಮ ಫ್ಲರ್ಟ್ ಸಿನಿಮಾಲಿ, ಎಲ್ಲ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಎಲ್ಲ. ಅದಕ್ಕೊಂದು ಮೇಲ್ಛಾವಣಿ, ಒಂದು ಬ್ಯೂಟಿಫಿಕೇಶನ್ ಸುದೀಪ್ ಸರ್ ಅಂತ ಹೇಳ್ತೀನಿ. ಸೂಪರ್ ಸೂಪರ್. ಸಿನಿಮಾನ ಮಾಡಬೇಕಾದ್ರೆ ಆ್ಯಸ್ ಎ ಡೈರೆಕ್ಟರ್ ಇದು ಬೇಕು, ಇದು ಬೇಕು, ಇದು ಇರಲಿ, ಈ ಎಲಿಮೆಂಟು ಬೇಕು, ಇದು ತುಂಬ ನಗ್ಸುತ್ತೆ, ಇಮೋಷ್ನಲಿ ಕನೆಕ್ಟ್ ಆಗ್ತಾ ಇದನ್ನು ಚೂರು ಲ್ಯಾಗ್ ಮಾಡೋಣ, ಈ ಥರ ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ, ಇಲ್ಲ ಇದನ್ನು ಕಟ್ ಮಾಡೋಣ, ಹೀಗೆಲ್ಲ ಇರುತ್ತೆ. ಓವರಾಲ್ ನಿಮ್ಮದು ಸಿನಿಮಾ ಎಷ್ಟು ಅವರ್ ಬಂತು? ಆಮೇಲೆ ಅದನ್ನೇನಾದ್ರೂ ಮತ್ತೆ ಸ್ಕ್ರೂಟಿನಿ ಮಾಡೋ ಅವಕಾಶಗಳೇನಾದ್ರು ಇತ್ತಾ? ಹೌದು, ನಾವು ಬರ್ದಿರೋದ್ರಿಂದ ನಮ್ಗೆ ಅನ್ಸುತ್ತೆ ಅದೆಲ್ಲ ಚೆನ್ನಾಗಿದೆ ಅಂತ. ಬಟ್ ಕೆಲವೊಂದ್ಸರಿ ಸರ್ ಒಂದು ಮಾತು ಹೇಳಿದ್ರು, ಕಿಲ್ ಯುವರ್ ಡಾರ್ಲಿಂಗ್ಸ್ ಅಂತ. ಅಂದ್ರೆ ನಿಮ್ಗೆ ಇಷ್ಟ ಇದೆ ಬಟ್ ತೆಗಿಬೇಕದು ಸಿನಿಮಾ ಹೆಲ್ತ್ಗೋಸ್ಕರ. ಸೊ ನಮ್ದು 3 hours 3 minutes ಬಂದಿತ್ತು ಸಿನಿಮಾ. ಸರ್ ನೋಡಿದ್ರು, ನೋಡ್ಬಿಟ್ಟು ಅವ್ರೊಂಥರ ಅದು ಇಷ್ಟ ಆಗಿದೆ ಬಟ್ ಎಲ್ಲೋ ಒಂದು ಕಡೆ ತುಂಬ ಲೆಂತ್ ಆಯಿತು ಅಂತ ಅವ್ರು ಅನಿಸಿದೆ. ಸೊ 2.5 ಗಂಟೆ ಮೇಲೆ ಇರಬಾರ್ದು ಸಿನಿಮಾ, ಯಾಕಂದರೆ ಶೋಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ 3 hours ಗ್ಯಾಪಲ್ಲಿ ಒಂದೊಂದು ಶೋಸ್ ಇರುತ್ತೆ ಸಿಂಗಲ್ ಸ್ಕ್ರೀನ್ಸಲ್ಲಿ. ಸೊ 3 ಗಂಟೆ ಸಿನಿಮಾನೇ ಇಟ್ಟರೆ ಅರ್ಧ ಗಂಟೆ ಮುಂದೆ ಹೋಗ್ತಾ ಇರುತ್ತೆ. ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಚಾಪ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಗೆಟ್ ಮಿ ದ ಮೂವಿ ಅಂದ್ಬಿಟ್ಟು ಅವರೇ. ಹಾಂ, ಚೆನ್ನೈ, ತೂತುಕುಡಿ, ಪಾಂಡಿಚೇರಿ ಇಲ್ಲೆಲ್ಲ ಹೋಗಿದ್ದೀವಿ. ನಾನು ಮತ್ತು ವಿನಯ್ ಗೌಡ ಎಲ್ಲ ಹೋಗಿ ಅವ್ರ ಪಾಪ ಶೂಟಿಂಗ್ 6 to 2 ಕಾಲ್ ಶೀಟ್ ಇರ್ತಾಯಿತ್ತು. ರಾತ್ರಿ 2 ಗಂಟೆ ಮುಗಿಸ್ಕೊಂಬಂದು ನಾವೇ ಮಲಗಿಬಿಟ್ಟಿರ್ತಿದ್ವಿ. ನಾನು ಎಬ್ಬಸ್ಕೊಂಡು ಕರ್ಕೊಂಬಂದು ಹಾಕೋ ಸಿನಿಮಾನ ಫಸ್ಟು ಎಡಿಟ್ ಮಾಡೋ, ಕೂತ್ಕೋ ಬರ್ಕೋ ಎಲ್ಲನೂ ಅಂತೇಳಿ ಬೆಳಿಗ್ಗೆ 5-5:30 ತನಕ ಎಡಿಟ್ ಮಾಡ್ತಾಯಿದ್ರು.